ಚಂದ್ರ ಚಮತ್ಕಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಜನರಿಗೆ ಸಾಕಷ್ಟು ಕುತೂಹಲ ಇದೆ, ಸಾಕಷ್ಟು ಪ್ರಶ್ನೆಗಳಿದೆ, ಗೊಂದಲಗಳಿದೆ. ಗುರುಜರು ಕೂಡ ಅದಕ್ಕೆ ಸೂಕ್ತವಾದಂಥ ಉತ್ತರವನ್ನು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಜ್ಯೋತಿಷ್ಯ ಧರ್ಮಶಾಸ್ತ್ರದ ಪ್ರಕಾರ ನಾವು ಹೇಳ್ತಾ ಹೋದರೆ, ಗುರುಜಿ ಇನ್ನೊಂದು ಕುತೂಹಲ ಇರೋದು ನನಗೆ, ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳ್ತಾ ಇದ್ರು. ಬಾಂಬ್ ಹಾಕಿದ್ರು ಕೆಲವೊಬ್ಬರು, ಮುಖ್ಯಮಂತ್ರಿಗಳ ಬದಲಾವಣೆ ಆಗಿಬಿಡುತ್ತೆ ಅಂಥೇಳಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ CM ಬದಲಾವಣೆ ಆಗುತ್ತೆ ಅಂತ ಹೇಳ್ತಿದ್ದಾರೆ ಗುರುಜಿ. ಇದರ ಬಗ್ಗೆ ನೀವು ಹೇಳೋದಾದರೆ? ಕಳೆದ ವರ್ಷಗಳಿಂದನೂ ಇದು ಮಾತುಕತೆ, ಒಳ ಮಾತುಕತೆ ನಡೀತಾ ಇರುವಂಥದ್ದು. ಆದರೆ ಈ ಗ್ರಹಣ ಏನಿದೆ, ಏನಾದರೂ ಒಂದು ಚಮತ್ಕಾರ ಮಾಡಬಹುದು ಅಂತ ನನ್ನ ಜ್ಯೋತಿಷ್ಯ ಲೆಕ್ಕಾಚಾರ. ಯಾಕೆ, ಹೇಗೆ ಆಗಬಹುದು ಅನ್ನುವಂಥದ್ದು ನಾವು ತಿಳ್ಕೊಳ್ಳೋಣ. ನಾನು ಜನ್ಮ ದಿನಾಂಕದ ಬಿಟ್ಬಿಡೋಣ. ನಾವು ಯಾವಾಗಲೂ ಅಷ್ಟೇ ಹೆಸರುಗಳು ಹೇಗಾದಂಥ ಕರೆಯ ಹೆಸರುಗಳನ್ನು ನಾವು ನೋಡ್ತೀವಿ. ನೋಡಿ, ಸಾಮಾನ್ಯವಾಗಿ ನಾವು ಕರೆಯ ಹೆಸರುಗಳಲ್ಲಿ ನಾವು ನೋಡಿದಾಗ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ನಾವು ಗ್ರಹಣ ಆಗ್ತಾ ಇರೋದು ಕುಂಭರಾಶಿಗೆ ಬರುತ್ತೆ ಅವ್ರದ್ದು, ಇದ್ರ ನಾಮನಕ್ಷತ್ರಕ್ಕೆ. ಈ ನಾಮನಕ್ಷತ್ರ ಕುಂಭರಾಶಿಗೆ ಏನಾಗುತ್ತೆ ಅಂದರೆ, ಈ ಗ್ರಹಣದ ಸಂದರ್ಭದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಸೊ ಇದು ಒಂದು ಕಾರಣ ನಾನು ಸೈಂಟಿಫಿಕ್ ಆಗಿ ಹೇಳ್ತಾ ಇರೋದು. ಎರಡನೇದು ನಾವು ನೋಡೋಕೆ ಹೋದರೆ DK ಶಿವಕುಮಾರ್ ಅಂತ ಬಂದಾಗನು, ಸೊ ಈಗ ಅವರೇ ಪ್ರಯತ್ನದಲ್ಲಿರುವಂಥದ್ದು, ಈಗ ಹೆಚ್ಚಿನ ಮಟ್ಟಿಗೆ ಒಲವು ಕೊಡ್ತಾ ಇರುವಂಥದ್ದು. ಸೊ ಇನ್ನು ಬೇರೆ ಬೇರೆಯವರು ಎಲ್ಲರಿಗೂ ಆಸೆ ಇದೆ. ಈಗ ನಾನು ಏನಾದರೂ MLA ಎಲೆಕ್ಷನಲ್ಲಿ ನಿಂತ್ಕೊಂಡಾಗ ನನಗೂ ಆಸೆ ಇದ್ದೇ ಇರುತ್ತೆ, ನಾನು MLA ಆಗಿದ್ದೀನಪ್ಪ, ನಾನು CM ಆಗ್ತೀನಿ, ನನಗೂ ಪೋಸ್ಟ್ ಕೊಡಿ ಅಂತ ಕೇಳಬಹುದು. ಆದರೆ ಪ್ರೆಸೆಂಟ್ ಯಾರಿಗೆ ಆದ್ಯತೆ ಕೊಡಬಹುದು ಅನ್ನುವಂಥದ್ದು ಒಂದು ಲೆಕ್ಕಾಚಾರದಲ್ಲಿ ನಾವು ಹೋಗೋಣ. ಸೊ ಇಲ್ಲಿ ಏನಾಗುತ್ತೆ, ಇಬ್ಬರಿಗೂ ಪೈಪೋಟಿ ಇರೋದ್ರಿಂದ ಸಾಧ್ಯತೆಗಳು ಜಾಸ್ತಿ ಇದೆ ಅನ್ನುವಂಥದ್ದು ಹೇಳುತ್ತೆ. ಇನ್ನು ಜನ್ಮ ನಕ್ಷತ್ರಕ್ಕೆ ತಗೊಳ್ಳೋಣ. ಯಾಕಂದರೆ ಒಂದು ಗೊತ್ತಿರುವಂಥ ಪ್ರಕಾರದಲ್ಲಿ ಇವತ್ತು ವೃಷಭ ರಾಶಿಯವರಿಗೆ ಹೇಗಿದೆ ನೋಡಿ. ನಾನು ವೃಷಭ ರಾಶಿ ಮತ್ತು ತುಲಾರಾಶಿ ವಿಚಾರದಲ್ಲಿ ಹೇಳಿದೆ, ರಾಶಿ ಭವಿಷ್ಯದ ವಿಚಾರದಲ್ಲಿ. ನೋಡಿ, ರಾಶ್ಯಾಧಿಪತಿ ಯಾರು, ಶುಕ್ರ ಬಲಿಷ್ಠನಾಗಿ ಉಚ್ಚಸ್ಥಾನದಲ್ಲಿದ್ದಾರೆ. ಪ್ರಭಾವಿ ವ್ಯಕ್ತಿಗಳಿಂದ ಅನುಕೂಲ, ಅವರಿಂದ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದಿದೆ. ಸೊ ರಾಶಿಯಲ್ಲಿ ನಾವು ನೋಡೋಕ್ಕೋದ್ರೆ ವೃಷಭ ರಾಶಿಯವರೆಗೆ ಹೇಗಿದೆ, ವೃಷಭ ರಾಶಿಯವರೆಗೆ ಉತ್ತಮವಾದಂಥ ಸ್ಥಾನ ಪಲ್ಲಟನೆ ಆಗುವಂಥದ್ದಿರುತ್ತೆ. ಅಂದರೆ DK ಶಿವಕುಮಾರ್ ವೃಷಭ ರಾಶಿ ನಾಮ ನಕ್ಷತ್ರದಲ್ಲಿ ನಾವು ತಗೊಳ್ಳೋಕಿದ್ರೆ, ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಈ ಕುಂಭರಾಶಿಯವರು ಬಲಹೀನನಾಗುವಂಥ ಸಾಧ್ಯತೆ ಇರುತ್ತೆ. ರಾಹುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಚಮತ್ಕಾರವನ್ನ ಮಾಡುವಂಥ ಸಾಧ್ಯತೆ ಇರುತ್ತೆ. ಜ್ಯೋತಿಷ್ಯದ ಲೆಕ್ಕಾಚಾರದಲ್ಲಿ 100% ಬದಲಾವಣೆ ಸಾಧ್ಯತೆಗಳು ಇದಾವೆ ಅನ್ನುವಂಥದ್ದಿದೆ. ಒಂದಷ್ಟು ಗೊಂದಲಗಳು. ಯಾಕೆ ಇದನ್ನ ನಿಖರವಾಗಿ ಹೇಳಬಹುದು ಜ್ಯೋತಿಷ್ಯದಲ್ಲಿ ಅಂತ ಹೇಳಿದ್ರೆ, ನೋಡಿ, ಗ್ರಹಣ ಆಗ್ತಾ ಇರುವಂಥದ್ದು ರಾಶಿ ನಾವು ತೆಗೆದುಕೊಳ್ಳೋಣ. ಯಾವುದು? ಕುಂಭರಾಶಿ. ಕುಂಭರಾಶಿ ಅಧಿಪತಿ ಯಾರು? ಶನಿ ಗ್ರಹ ಆಗಿರ್ತಾನೆ. ಶನಿಯು ದ್ವಿತೀಯ ಸ್ಥಾನದಲ್ಲಿ, ಅಂದರೆ ಪ್ರಸ್ತುತ ಗೋಚಾರದಲ್ಲಿರುವಂಥದ್ದು ಮೀನರಾಶಿಯಲ್ಲಿ ಇದೆ. ನೋಡಿ, ಮೀನರಾಶಿಗೆ ನೇರವಾಗಿ ಕುಜನ ಮೇಲೆ ದೃಷ್ಟಿ ಬೀಳ್ತಾ ಇದೆ. ಅದರ ದೃಷ್ಟಿ ಬಿದ್ದಾಗ ಅದರ ತೀವ್ರತೆ, ಅದರ ಪ್ರಭಾವ ಬೀರುತ್ತೆ ಅಂತ ಹೇಳುತ್ತೆ. ಕುಜನ ದೃಷ್ಟಿ ಶನಿಯ ಮೇಲೆ ಬೀಳ್ತಾ ಇದೆ. ಶನಿ ಯೋಗಕಾರಕ ಆಗಿರ್ತಾನೆ. ನೀವು ಗಮನಿಸಬಹುದು, ಎಲ್ಲರೂ ಭಯ ಬೀಳ್ತಾರೆ. ಇಲ್ಲಾದ್ರೂ ನಾವು ಗಾಡಿ ಓಡಿಸುವಾಗ ಶನೇಶ್ವರ ದೇವಸ್ಥಾನ ಇದ್ರೆ ಸ್ಟೇರಿಂಗ್ ಬಿಟ್ಬಿಟ್ಟು ನಮಸ್ಕಾರ ಮಾಡ್ಕೊತಾರೆ. ಯಾಕಂದ್ರೆ ಅಯ್ಯಪ್ಪ ಶನೇಶ್ವರ ಎಗ್ಲೇ ಇರ್ತಾರೆ 7 ವರ್ಷ ಬಿಡಲ್ಲ ಅಂತೇಳಿ. ಆದರೆ ತಪ್ಪು ಅಭಿಪ್ರಾಯ. ಶನಿ ಮುನಿದ್ರೆ ಅವನು ಒಬ್ಬ ರಾಜನ್ನು ಅಷ್ಟೇನೆ, ಏನಾದರೂ ಕಷ್ಟಗಳು ಕೊಡ್ತಾನೆ ಅಂದರೆ ರಾಜ ಬಂದು ಭಿಕ್ಷಕನಾಗ್ತಾನಂತೆ, ಭಿಕ್ಷಕ ಹೋಗಿ ರಾಜ ಆಗ್ತಾನಂತೆ. ಇಲ್ಲಿ ಏನಾಗ್ತಾ ಇದ್ದೇನೆ, ದ್ವಿತೀಯ ಸ್ಥಾನದ ಮೀನರಾಶಿಯಲ್ಲಿ ಗುರುಸ್ಥಾನದಲ್ಲಿದ್ದು ಬಲಿಷ್ಠನಾಗಿರೋದ್ರಿಂದ ವೃಷಭ ರಾಶಿಗೆ ನೋಡಿ ಗಮನಿಸಬಹುದು, ಶನಿಯ ದೃಷ್ಟಿ ಎಲ್ಲೆಲ್ಲಿ ಫಲಗಳು ಕೊಡುತ್ತೆ ಅಂದರೆ, ಶನಿ ಇರುವಂಥ ಮನೆಯಿಂದ 3, 7, 10ನೇ ಮನೆ ದೃಷ್ಟಿ ಇರುತ್ತೆ. ಯಾರ್ಯಾರಿಗೆ ದೃಷ್ಟಿ ಇದೆ ಅಂತ ಹೇಳಿದ್ರೆ 3ನೇ ಮನೆ ಯಾವ್ದು ಬರುತ್ತೆ? ಶನಿ ಇರುವಂಥದ್ದು ವೃಷಭ ರಾಶಿ. ಈಗ ವೃಷಭ ರಾಶಿಗೆ ಶನಿಯ ದೃಷ್ಟಿ ಇದ್ದರೆ ಅಧಿಕಾರವನ್ನು ಕೊಡ್ತಾನೆ, ಸ್ಥಾನವನ್ನು ಕೊಡ್ತಾನೆ ಅಂತ ಹೇಳುತ್ತೆ. ಮತ್ತು 7ನೇ ಮನೆ ದೃಷ್ಟಿ ಯಾರಿಗೆ ಬೀಳ್ತಾ ಇದೆ? ಕುಜನ ಮೇಲೆ ಬೀಳ್ತಾ ಇದೆ. ಕುಜ ಅಗ್ನಿತತ್ವ, ಕೋಪ, ಅಸೂಯೆ, ಜಗಳಗಳು, ವ್ಯಾಜ್ಯಗಳು, ಒಬ್ಬರು ನೋಡಿದ್ರು ಒಬ್ಬರಿಗಾಗಲ್ಲ, ಆ ರೀತಿ ಒಂದು ಡಿಸ್ಟರ್ಬೆನ್ಸ್ ಮಾಡುವಂಥದ್ದಿರುತ್ತೆ. ಯಾವಾಗ ಕುಜನ ದೃಷ್ಟಿ ಶನಿ ಮೇಲೆ ಬೀಳುತ್ತೋ ಅವರಿಬ್ಬರ ನಡುವೆ ಡಿಸ್ಟರ್ಬೆನ್ಸ್ ಆಗಿ ಅವರ ಅಧಿಕಾರವನ್ನು ಕಳ್ಕೊಳ್ಳುವಂಥದ್ದು ಕುಂಭರಾಶಿಯವರ ಸಾಧ್ಯತೆ ಇದೆ. ಕುಂಭರಾಶಿಯವರಿಗೆ ಯಾವಾಗ ಅಧಿಕಾರ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ, ಗಮನಿಸಬಹುದು ಆ ಗ್ರಹಣದ ಸಂಭವ ನೋಡಿ. ಕರೆಯ ಹೆಸರಿಗೆ ಕುಂಭರಾಶಿ, ಒಂದಿಷ್ಟು ಲೆಕ್ಕಾಚಾರದಲ್ಲಿ ವೃಶ್ಚಿಕ ರಾಶಿನೂ ಇವ್ರದ್ದು ಸಿದ್ದರಾಮಯ್ಯ ಅವ್ರದ್ದು ಅಂತ ಕೆಲವೊಂದು ಇದರಲ್ಲಿ ನೋಡ್ತಾ ಇದ್ವಿ. ಈಗ ಇದರಲ್ಲಿ ವೃಶ್ಚಿಕ ರಾಶಿನೇ ತೆಗೆದುಕೊಳ್ಳೋಣ, ಅದನ್ನು ವೀಕ್ ಪಾಯಿಂಟ್ ಇದೆ. ಇಲ್ಲಿ ವೃಶ್ಚಿಕ ರಾಶಿಗೆ ಚಂದ್ರ ನೀಚ ಸ್ಥಾನ. ಇಲ್ಲಿ ನೀಚಸ್ಥಾನ ಆಗಿರುವಂಥ ಚಂದ್ರ ಗ್ರಹಣಕ್ಕೀಡಾಗಿದ್ದಾನೆ. ಇಲ್ಲಿ ವೃಶ್ಚಿಕ ರಾಶಿಯಿಂದನೂ ಅವರಿಗೆ ತೊಂದರೆ ಆಗಿದೆ. ಇನ್ನು ಅದ್ರ ಜೊತೆಗೆ ನಾವು ನೋಡೋಕೆ ಹೋದರೆ ಅವರ ಕುಂಭರಾಶಿ ನಾಮನಕ್ಷತ್ರಕ್ಕೆ ಕರೆಯೋಕೆ ಹೋದ್ರೇನು
ಈ ಗ್ರಹಣಕ್ಕೀಡಾಗಿರೋದ್ರಿಂದ ಅಧಿಕಾರವನ್ನು ಕಳ್ಕೊಳ್ಳುವಂಥದ್ದಿದೆ, ಆರೋಗ್ಯದಲ್ಲಿ ಕ್ಷೀಣ ಆಗುವಂಥದ್ದಿರುತ್ತೆ, ಶತ್ರುಗಳು ಜಾಸ್ತಿ ಆಗ್ತಾರೆ CMಗೆ. ಸೊ ಯಾಕಂತ ಹೇಳಿದ್ರೆ ಇದು ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವಂಥ ನಿಖರವಾಗಿ ಹೇಳಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಅಂದರೆ ಗುರುಜಿ, ನಿಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ DK ಶಿವಕುಮಾರ್ ಅವರು ಒಂದು 80% ಅಷ್ಟು ಅಧಿಕಾರ CM ಸಾಧ್ಯತೆಗಳು. ಯಾಕೆ 100% ಕೊಡ್ಬೋದಲ್ಲ? ಗುರುಗಳು ಹೇಳ್ತಾ ಇದ್ದಾರೆ ಶನಿ ಯೋಗಕಾರಕ, ಸರ್ವ ಯೋಗಕಾರಕ ಆಗಿದ್ದಾನೆ, ಅಧಿಕಾರವನ್ನು ಕೊಡ್ತಾನೆ, 3ನೇ ಮನೆಗೆ ದೃಷ್ಟಿ ಇದೆಯಲ್ಲ, ಕೊಡ್ಬೋದಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಕರ್ಮಫಲನೂ ಸೇರ್ಕೊಳ್ಳುತ್ತೆ, ಅವರು ಮಾಡಿರೋ ಕರ್ಮಫಲಗೂ ಅನ್ವಯ ಆಗುತ್ತೆ. ಈಗ ನನಗೆ ಯೋಗ ಇದೆ, ನನಗೆ ಶುಕ್ರ ದೇಶ ನಡೀತಾ ಇದೆ, ಆದರೂ ಏನೂ ಇಲ್ಲ, ಏನಪ್ಪ ಬಡವರಾಗೇ ಇದ್ದಾರೆ, ಏನು ಸಂಪಾದನೆ ಇರಲ್ಲ. ಎಷ್ಟು ಜನಕ್ಕೆ ಶುಕ್ರ ದೇಶ ನಡೀತಾ ಇದೆ? ಯಾಕೆ ಫಲ ಕೊಡ್ತಾ ಇಲ್ಲ? ಶುಕ್ರ ಕರ್ಮಗಳ ಮೇಲೆ ಲೆಕ್ಕಾಚಾರ ಮಾಡ್ತಾನೆ. ಯಾವಾಗ ಕರ್ಮಗಳ ಮೇಲೆ ಲೆಕ್ಕಾಚಾರ ಮಾಡಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಜ್ಯೋತಿಷ್ಯದಲ್ಲಿ, ನನ್ನ ಲೆಕ್ಕಾಚಾರದಲ್ಲಿ ಜ್ಯೋತಿಷ್ಯದಲ್ಲಿ ಇವರಿಗೆ ಋಷಭ ರಾಶಿ ಆಗಿರುವಂಥವ್ರಿಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ. ಈ ಏನು ಕುಜನ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇರೋದ್ರಿಂದ ವ್ಯಾಜ್ಯಗಳು, ಒಳ ಜಗಳಗಳು ಮತ್ತು ಅಸೂಯೆಗಳು ಇವೆಲ್ಲ ಖಂಡಿತ ಹಾಗೆ ಆಗುತ್ತೆ. ಎಸ್ ಗುರುಜಿ, ಮತ್ತಷ್ಟು ಮಾತಾಡೋಣ ಗುರುಜಿ. ಭವ್ಯ ಮೇಡಮ್, ಈಗ ಗ್ರಹಣದ ಸಂದರ್ಭದಲ್ಲಿ ನಿದ್ದೆ ಮಾಡಬೇಕಾ ಬೇಡವಾ, ಹಾಗೇ ಇರಬೇಕಾ, ಅಥವಾ ನಿದ್ರೆ ಬರೋದಿಲ್ಲ ಅಂತ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು ವೈಯಕ್ತಿಕವಾಗಿ ನನಗೆ. ಇದ್ರ ಬಗ್ಗೆ ಉತ್ತರ ಕೊಡೋದಾದ್ರೆ ಮೇಡಮ್? ಗ್ರಹಣದ ವೇಳೆ ನಾನು ಅದನ್ನೇ ಹೇಳಿದ್ದು, ಯಾರ ಮನಸ್ಥಿತಿ ಶಾಂತವಾಗಿರುತ್ತೋ ಅಂತವ್ರು ಖಂಡಿತ ನಿದ್ದೆ ಬರುತ್ತೆ. ಓಕೆ, ಯಾಕಂದ್ರೆ ಅಲ್ಲಿ ಭಯ ಇರಲ್ಲ, ಆತಂಕ ಇರಲ್ಲ. ಹೌದಾ? ಎಲ್ಲಿ ಭಯ ಆತಂಕ ಇರುತ್ತೋ ಅಲ್ಲಿ ಮನಸ್ಸು ಸಮಾಧಾನ ಇರಲ್ಲ. ಸೊ ಮನಸ್ಸಿಗೆ ಸಮಾಧಾನ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಿದ್ರೆ ಬರಲ್ಲ ಅಲ್ವಾ? ಸೊ ನಿದ್ರೆ ಖಂಡಿತವಾಗ್ಲೂ ಬರಲ್ಲ. ಸೊ ಇದು ಗ್ರಹಣ ಇಲ್ಲ ಅಂದ್ರೂ ಇರೋಂತ ಮನಸ್ಥಿತಿ. ಗ್ರಹಣ ಇದ್ರು ಅಂತೂ ಇದೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಗ್ರಹಣ ಇದೆ, ಸೊ ಏನಾಗುತ್ತೋ ಅನ್ನೋ ಒಂದು ಚಿಂತೆ ಕಾಡ್ತಾ ಇರುತ್ತೆ. ಸೊ ಅದ್ರಿಂದ ನಿದ್ರೆ ಬರಲ್ಲ. ಸೊ ಅಂತವ್ರಿಗೆ ಗೊತ್ತೂ ಇರುತ್ತೆ, ಆಕ್ಚುಲಿ ನನಗೆ ಇವತ್ತು ನಿದ್ರೆ ಬರಲ್ಲ ಅನ್ನೋದು ಗೊತ್ತಿರುತ್ತೆ. ಸೊ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ಗುರುಗಳು ಹೇಳ್ದ ಹಂಗೇನೆ, ಐಡಲ್ ಮೈಂಡ್ ಇಸ್ ಅ ಡೆವಿಲ್ಸ್ ಮೈಂಡ್ ಅಂತ ಕೇಳಿದೀರಾ ಅಲ್ವಾ? ಅಂದ್ರೆ ಎಲ್ಲಿ ಖಾಲಿ ಇರುತ್ತೋ, ಖಾಲಿ ಮನಸ್ಸಿರುತ್ತೋ ಅಲ್ಲಿ, ಅಂದ್ರೆ ಖಾಲಿ ಮನೆ ಇದ್ದ ಕಡೆ ಭೂತದ ಮನೆ ಆಗುತ್ತೆ. ಹಾಗೇನೆ ಖಾಲಿ ಮನಸ್ಸಿದ ಕಡೆ ಭೂತ ಬಂದು ಪ್ರವೇಶ ಮಾಡುತ್ತೆ. ಅಂದ್ರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಬರ್ತಾ ಹೋಗುತ್ತೆ, ನೆಗೆಟಿವ್ ಥಾಟ್ಸ್ ಅಂಡ್ ಫೀಲಿಂಗ್ಸ್. ಸೊ ನೆಗೆಟಿವ್ ಥಾಟ್ಸ್ ಅಂಡ್ ಫೀಲಿಂಗ್ಸ್ ಅಂದ್ರೇನೆ ಇದು ಆತಂಕಗಳು, ಭಯಗಳು, ಡಿಪ್ರೆಷನ್ ಇದೆಲ್ಲ. ಓಕೆ, ಸೊ ಇದು ಆದಾಗ ನಿದ್ರೆ ಬರಲ್ಲ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಗೊತ್ತಿರುತ್ತದು. ಸೊ ಅಂತ ವೇಳೆಯಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈ ದೃಢೀಕರಣಗಳನ್ನ ಮಾಡ್ಕೋಬಹುದು. ಮುಂಚೆನೂ ಮಾಡ್ಕೋಬಹುದು, ಗ್ರಹಣದ ಮುಂಚೆನೂ ಮಾಡ್ಕೋಬಹುದು, ಗ್ರಹಣ ಟೈಮಲ್ಲೂ ಮಾಡ್ಕೋಬಹುದು. ಸೊ ಇವಾಗ ಅವ್ರು ಹೇಳ್ತಾ ಇದ್ರು ಮಂತ್ರಗಳ ಪಠನೆ ಮಾಡ್ಬೋದು, ಶ್ಲೋಕಗಳ ಪಠನೆ ಮಾಡಬಹುದು ಅಂತ. ಸೊ ಇವಾಗ ಮಂತ್ರಗಳ ಪಠನೆ ಮಾಡೋರಿಗೆ ಬರೋರಿಗೆ ಮಾಡಬಹುದು, ಅದನ್ನು ಮಾಡಬಹುದು. ಯಾಕಂದ್ರೆ ಅದನ್ನ ಪಾಸಿಟಿವ್ ಎನರ್ಜಿ ಸಿಗುತ್ತೆ, ಮತ್ತೆ ಒಂದು ಆತ್ಮವಿಶ್ವಾಸ ಅನ್ನೋದು ಬರ್ತಾ ಹೋಗುತ್ತೆ. ದೇವ್ರ ಮೇಲೆ ಯಾರಿಗೆ ನಂಬಿಕೆ ಇದೆಯೋ ಅಂತವ್ರಿಗೆ ಮಂತ್ರಗಳು ಹೇಳಿದಾಗ, ಶ್ಲೋಕಗಳು ಹೇಳಿದಾಗ ಖಂಡಿತ ವಿಶ್ವಾಸ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ದೇವ್ರ ನನ್ ಜೊತೆ ಇದ್ದಾನೆ ಅನ್ನೋ ಒಂದು ಧೈರ್ಯ ಬರುತ್ತೆ. ಯಾರಿಗೆ ದೇವ್ರ ಮೇಲೆ ನಂಬಿಕೆ ಇಲ್ವೋ, ಶ್ಲೋಕ ಮಂತ್ರಗಳ ಮೇಲೆ ನಂಬಿಕೆ ಇಲ್ವೋ ಅಂತವ್ರು ಏನ್ ಮಾಡ್ಬೇಕು ಅಂತಂದ್ರೆ, ನಾರ್ಮಲ್ ಜನರಲ್ ಆಗಿ ಒಂದು ದೃಢೀಕರಣಗಳಂದ್ರೆ ಅಫರ್ಮೇಶನ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡ್ಕೋಬಹುದು. ಸೊ ಯಾವ್ದನ್ನ ಮಾಡೋದಕ್ಕೆ ಹೊರಟಿದಾರೋ, ಏನು ಸಾಧನೆ ಮಾಡ್ಬೇಕು ಅನ್ಕೊಂಡಿದಾರೋ, ಯಾವ ಕೆಲಸ ಕಾರ್ಯಗಳನ್ನ ಮಾಡ್ಬೇಕು ಅನ್ಕೊಂಡಿದಾರೋ, ಅದ್ ಯಾವ್ದು ಆಗ್ತಾ ಇಲ್ವೋ ಅಂತ ಒಂದು ಏಮ್ ಇಟ್ಕೊಂಡು, ಒಂದು ಗುರಿಗಳು ಇಟ್ಕೊಂಡು ಅದ್ರ ಬಗ್ಗೆ ಪ್ರಯತ್ನಗಳನ್ನ ಮಾಡ್ಬೋದಲ್ವಾ? ಈ ಟೈಮ್ ಅಲ್ಲಿ ಮಂತ್ರ ಹೇಳ್ಬೇಡಿ, ಶ್ಲೋಕ ಹೇಳ್ಬೇಡಿ, ಪ್ರಯತ್ನ ಮಾಡಿ. ಕಾಯಕವೇ ಕೈಲಾಸ ಅಂದಂಗೆ ನಿಮ್ಮ ಪ್ರಯತ್ನ ಮಾಡೋದಕ್ಕೆ ಯಾವ್ದು ಗ್ರಹಣ ಮಾಡಬಾರ್ದು ಅಂತ ಹೇಳಿಲ್ಲ. ನೀವು ಮನೆ ಒಳಗೆ ಕುತ್ಕೊಂಡು ಭದ್ರವಾಗಿದ್ದೀರಾ, ಕುತ್ಕೊಂಡು ಆ ಪ್ರಯತ್ನಗಳನ್ನ ಮುಂದುವರಿಸ್ಕೊಂಡು ಹೋಗಿ. ಇಲ್ಲ ಅಂತಂದ್ರೆ ಒಂದು ನಿಮ್ಮ ಮೈಂಡ್ ಕಾಮ್ ಮಾಡುವಂತ ಒಂದು ಸಂಗೀತ ಇರ್ಬೋದು, ಮೈಂಡ್ ಕಾಮ್ ಮಾಡುವಂತ ಮ್ಯೂಸಿಕ್ ಇರ್ಬೋದು, ಮ್ಯೂಸಿಕ್ ಕೇಳಿ, ಇಲ್ಲ ಒಂದು ಒಳ್ಳೆ ಪುಸ್ತಕ ಓದಿ. ನಿಮಗೆ ಏನ್ ಸಮಾಧಾನ ಕೊಡುತ್ತೋ ಆ ಟೈಮಲ್ಲಿ, ಆ ಸಮಾಧಾನ ಕೊಡುವಂತ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಒಬ್ರೊಬ್ರಿಗೆ ಒಂದೊಂದಿರುತ್ತೆ ಸೋರ್ಸಸ್. ಸೊ ಪಾಸಿಟಿವ್ ಎನರ್ಜಿ ನಿಮಗೆ ಎಲ್ಲಿಂದ ಸಿಗುತ್ತೋ, ನಿಮಗೆ ಎಲ್ಲಿಂದ ಒಂದು ಪೀಸ್ ಆಫ್ ಮೈಂಡ್ ಸಿಗುತ್ತೋ ಅಂತದನ್ನ ಟೆಕ್ನಿಕ್ಸ್ ಅನ್ನ ಅಳವಡಿಸ್ಕೊಂಡು ಹೋಗಿ. ಟೈಮಲ್ಲಾಗ್ಲಿ, ಗ್ರಹಣದ ಟೈಮಲ್ಲಾಗ್ಲಿ ಅಥವಾ ಗ್ರಹಣದ ಮುಂಚೆ ಆಗ್ಲಿ, ಅವಾಗ ನೀವು ಖಂಡಿತ ನಿಮ್ ಮನಸ್ಸಿನ ಮೇಲೆ ಆಗಿರೋ ಪ್ರಭಾವನ ಖಂಡಿತ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಎಸ್ ಮೇಡಮ್, ಮತ್ತಷ್ಟು ಮಾಹಿತಿನ ನಿಮ್ಮ ಜೊತೆ ಪಡೆದುಕೊಳ್ತೀನಿ. ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ವಿಶೇಷ ಕಾರ್ಯಕ್ರಮ